ಅವಾಗ ಆ ಮಹಾತ್ಮರು ಸಿಟ್ಟಿಗೆ ಬಂದಂಗೆ ಅಂದ್ರೆ ಭಾಳ ಗಂಭೀರವಾಗಿ ಎಳ್ಳಕ್ಕೆ ಹೋಗ್ಬೇಡ್ರಿ, ಮುಂಜಾನೆ ನಗಿರಿ ಅಂತ ನೀವು ಮುಂಜಾನೆ ಪೇಡೆ ಹಚ್ಬೇಕಾಗ್ತದೆ, ಎಳ್ಳಕ್ಕೆ ಹೋಗ್ಬೇಡ್ರಿ, ಸಿದ್ದಪ್ಪ ಮುತ್ತೆ ಕಾಯ್ದಾನ ಹೋಗ್ರಿ ಅಂತ ಹೇಳುವಾಗ ಆ ಒಂದು ಪವಾಡ ನಡೆದು ಹೋಯ್ತು. ಆ ಮಗು ಸುರಕ್ಷಿತವಾಗಿ ಹೊರಗೆ ಬಂತು. ಆವಾಗ ವೈದ್ಯಕೀಯ ಸಲಹೆಗಾರರು ಕೂಡ ಅಂದಾಜು ಮಾಡೋರು ಕೂಡ ಏನಂದಿರು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಆ ಮಗು ವೈದ್ಯಕೀಯ ವಿಚಾರಗಳು ಅವೆಲ್ಲ 12 ಗಂಟೆಗಳಕ್ಕಿಂತಲೂ ಹೆಚ್ಚಿಗೆ ಒಂದು ಮಗು ಒಂದು ಜೀವಿ ತಲೆ ಕೆಳಗಾಗಿ ನಿಂತು ಅಂದರೆ ಅದು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ರಿಪೋರ್ಟ್ ಅವರೇ ಕೊಟ್ಟಾಗ ಅವರನ್ನು ಕೂಡ ಬಂತನಾಳದ ವೃಷಲಿಂಗ ಮಹಾಸ್ವಾಮೀಜಿಯವ್ರು ಏನು ಹೇಳಿದರು, ಅನ್ಬೇಡ್ರಿ ಹಂಗೆಲ್ಲ, ಅದು ಬೇರೆ ಕಡೆ ನಿಮ್ಮದೆಲ್ಲ, ಇಲ್ಲಿ ಅದು ನಡೆದಿಲ್ಲ ಅಂತ ಹೇಳಿ ಎಷ್ಟು ಗಟ್ಟಿಯಾಗಿ ಹೇಳಿದ್ರು ಅಂತ ಕೇಳಿದ್ರೆ ಆ ಸಿದ್ಧಲಿಂಗರ ಮಹಾರಾಜರ ಅಪ್ಪಣೆ ಆಶೀರ್ವಾದ ಆಗಿದೆ ಅನ್ನುವಂಥ ಅರ್ಥದಲ್ಲಿ ಅದು ಬೆಳಗ್ಗೆ ನಿಮಗೂ ಅಥವಾ ಜಗತ್ತಿಗೆ ಸಿದ್ಧಲಿಂಗ ಮಹಾರಾಜರ ಶಕ್ತಿ ಎಂಥದ ಅವರನ್ನು ಬೇಡ್ಕೊಂಡಾಗ ನಾವು ಎಂಥ ಒಂದು ಸಂಕಷ್ಟದಲ್ಲಿ ಇದ್ರೂ ಕೂಡ ಸಿದ್ಧಲಿಂಗ ಮಹಾರಾಜರು ಪಾರು ಮಾಡ್ತಾರೆ ಅನ್ನೋದಕ್ಕೆ ಆ ಮಗುವಿನ ಒಂದು ಉದಾಹರಣೆಯೇ ಸಾಕು ಅನ್ನುವಂಥ ವಿಷಯ. ನಾವು ಎಷ್ಟು ಮೇಲೆ ಹೋದ್ರೂ ಕೂಡ ಮಂಗಳ ಗ್ರಹಕ್ಕೆ ಹೋಗಿದ್ದೀವಿ ಅಂತ ಹೋದಂಥ ಸಾಧನೆ ಮಾಡಿದರೂ ಕೂಡ ಮಾನಸಿಕ ನೆಮ್ಮದಿ ಇಲ್ಲ ಅನ್ನುವಂಥ ಕೊರತೆಯಲ್ಲಿರುವಾಗ ಈಗ ಭಕ್ತ ಜನರ ಆಧ್ಯಾತ್ಮಿಕ ಹಸಿವು ಹೆಚ್ಚಾಗಿರುವಂಥ ಈ ಕಾಲದಲ್ಲಿಯೂ ಕೂಡ ನಾವು ಶ್ರೀಮಠದಲ್ಲಿ ಆ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ದರ್ಶನದ ವ್ಯವಸ್ಥೆ ಆಗಿರ್ಬೋದು, ಅವರ ವಾಸ್ತವದ ವ್ಯವಸ್ಥೆ ಆಗಿರ್ಬೋದು, ಇನ್ನು ಯಾವುದೇ ವ್ಯವಸ್ಥೆಗೆ ಯಾವ ಕುಂದುಕೊರತೆ ಬರದ ಹಾಗೆಯೇ ನಾವು ಇಲ್ಲಿ ಕಮಿಟಿಯವರು ಸದ್ಗುರು ಈಗಿನ ಪೀಠಾಧಿಕಾರಿಗಳಾದಂಥ ಮನ್ಯಂಜನ ಪ್ರಣವ ಸ್ವರೂಪಗಳಂಥ ಡಾಕ್ಟರ್ ವೃಷಲಿಂಗ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ವರ್ಷನಲ್ಲಿ 2 ಒಂದು ಸಿದ್ಧಲಿಂಗ ಮಹಾರಾಜರ ಪುಣ್ಯತಿಥಿ, ಇನ್ನೊಂದು ಸದ್ಗುರು ಸಿದ್ಧಲಿಂಗ ಮಹಾರಾಜರೇ ಪ್ರಾರಂಭಿಸಿದಂಥ ಬಂತನಾಳದ ಗುರು ಶಂಕರಲಿಂಗ ಮಹಾರಾಜರ ಜಾತ್ರೋತ್ಸವ. ಆ ಜಾತ್ರೋತ್ಸವ ಸಂದರ್ಭದಲ್ಲಿ ಅದು ಶಿವಾನುಭವ ಗೋಷ್ಠಿ ಆಗಿರ್ಬೋದು, ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಗಿರ್ಬೋದು, ಹಲವಾರು ಪಾಠ ಪ್ರವಚನಗಳಾಗಿರ್ಬೋದು, ಶಾಲಾ ಮಕ್ಕಳ ಕಾರ್ಯಕ್ರಮಗಳಾಗಿರ್ಬೋದು, ಸಾಹಿತ್ಯಿಕ ಗೋಷ್ಠಿಗಳಾಗಿರ್ಬೋದು, ಜಾಗೃತಿಗೊಳಿಸ್ತಕ್ಕಂಥ ಹಲವಾರು ಅದು ಒಂದು ಆರೋಗ್ಯ ಶಿಬಿರಗಳಾಗಿರ್ಬೋದು, ಹೀಗೆ ಹಲವಾರು ಸಮಾಜಮುಖಿಯ ಕಾರ್ಯಕ್ರಮಗಳನ್ನು ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ ಅದು ಸಿದ್ಧಲಿಂಗ ಮಹಾರಾಜರ ಸಂಕಲ್ಪ ಆಗಿತ್ತು, ಮತ್ತು ಸಂಗನಬಸವ ಶಿವಗಳ ಸಂಕಲ್ಪ ಆಗಿತ್ತು ಅನ್ನುವಂಥ ದೃಷ್ಟಿಯಿಂದ ಆ ಇರುವ ಪೂಜ್ಯರ ವೈಚಾರಿಕತೆ ಹೇಗಿತ್ತು, ಈ ಶ್ರೀಮಠದ ಕಾರ್ಯಕ್ರಮಗಳು ಕೂಡ ಆ ಒಂದು ಹಿನ್ನೆಲೆಯಿಂದನೇ ನಡೆದವೆ, ಆ ಒಂದು ಆಧಾರದಿಂದ ನಡೆದಿವೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಲಕ್ಷಣದ ಸಿದ್ಧಲಿಂಗ ಮಹಾರಾಜರು ಅಂದ್ಕೂಡಲೇ ಪವಾಡ ಪುರುಷರು, ಸಿದ್ಧಿ ಪುರುಷರು ಅನ್ನುವಂಥ ಹೆಸರನ್ನೇ ಮುಖ್ಯವಾಗಿ ಎಲ್ಲರಲ್ಲಿ ಜನಜನಿತವಾಗಿದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಸಿದ್ಧಲಿಂಗ ಮಹಾರಾಜರ ಜೀವನವೇ ಒಂದು ಪವಾಡಮಯವಾಗಿತ್ತು. ಅವರು ಲೋಕ ಸಂಚಾರ ಮಾಡಿದಂಥ ಸಿದ್ಧಲಿಂಗ ಮಹಾರಾಜರು ಕಮರಿ ಮಠದಲ್ಲಿ 12 ವರ್ಷಗಳವರೆಗೆ ತಪವನ್ನು ಗೈದಂಥ ಸಿದ್ಧಲಿಂಗ ಮಹಾರಾಜರು ಆ ತಪೋಬಲವನ್ನು ಪಡೆದುಕೊಂಡು ಒಂದು ಲೀಲೆಗಳನ್ನು ಮಾಡ್ತಾರೆ. ಮುಂದೆ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಇಲ್ಲೇ ಇಂಡಿ ತಾಲೂಕಿನ ಜಗಜಿನಿಗೆ ಕೌದಪ್ಪ ಮಹಾರಾಜರು ಅಂತ ಇರ್ತಾರೆ, ಅವರು ಶ್ರೀಮಠಕ್ಕೆ ಬರ್ತಾರೆ. ಅವರು ಶ್ರೀಮಠಕ್ಕೆ ಬಂದಾಗ ಕೌದಪ್ಪ ಮಹಾರಾಜರಿಗೆ ಗೊತ್ತಿರ್ತದೆ ಇವರು 12 ವರ್ಷ ತಪಸ್ಸನ್ನು ಗದಿದ್ದಾರೆ, ಸಿದ್ಧಲಿಂಗ ಮಹಾರಾಜರು ಸಿದ್ಧಿ ಸಾಧಕರಾಗಿದ್ದಾರೆ, ಅಷ್ಟಸಿದ್ಧಿಗಳನ್ನು ಪಡ್ಕೊಂಡಿದ್ದಾರೆ, ಇವರೊಬ್ಬರು ಪವಾಡ ಪುರುಷರಾಗಿದ್ದಾರೆ, ಸಿದ್ಧಿ ಪುರುಷರಾಗಿದ್ದಾರೆ ಅನ್ನುವಂಥದ್ದು ಕೌದಪ್ಪ ಮಹಾರಾಜರಿಗೆ ಗೊತ್ತಿರ್ತದೆ. ಆದರೆ ಈ ಜಗತ್ತಿಗೆ ತಿಳಿಸ್ಬೇಕಲ್ಲ, ಸಾಮಾನ್ಯವಾಗಿ ಜನರಿಗೆ ತಿಳಿಸ್ಬೇಕು ಅನ್ನುವಂಥ ಒಂದು ದೃಷ್ಟಾಂತ ನಡೆದು ಹೋಗ್ತದೆ. ಪ್ರಸಂಗ ಏನು ಅಂತ ಕೇಳಿದ್ರೆ ಕೌದಪ್ಪ ಮಹಾರಾಜರು ಒಂದು 3 ಜನ ಯುವತಿಯರಿಗೆ ಕರೆಸ್ತಾರೆ. ಆ ಹೆಣ್ಮಕ್ಳಿಗೆ ಕರೆಸಿ ಸಿದ್ಧಲಿಂಗ ಮಹಾರಾಜರು ದಣದು ಬಂದಿದ್ದಾರೆ, ಪ್ರಯಾಸ ಆಗ್ಯದ ಪ್ರವಾಸದಿಂದ, ಅದಕ್ಕೆ ಅವರಿಗೆ ಒಂದು ಏನು ಅಂದ್ರೆ ನಾವು ಹೆಂಗೆ ಅಭಿಷೇಕ ಮಾಡ್ತೀವಲ್ಲ ಲಿಂಗ ದೇವರಿಗೆ, ಅವ್ರಿಗೆ ಮಧ್ಯಾಹ್ನ ಅಂದರೆ ಸ್ನಾನ ಮಾಡಿಸಬೇಕು,
ಅದ್ಭುತವಾದಂಥ ಒಂದು ಸ್ನಾನ ಮಾಡಿಸ್ಬೇಕು, ಎಣ್ಣೆ ಸ್ನಾನ ಅಂತ ಏನು ಹೇಳ್ತೀವಿ ಆ ಸ್ನಾನ ಮಾಡಿಸ್ಬೇಕು ಅನ್ನುವಂಥದ್ದು ಒಂದು ಪ್ರಸಂಗ ನಡೀತದೆ. ಆವಾಗ ಆ 3 ಜನ ಹೆಣ್ಮಕ್ಳು ಹೇಗಿದ್ರು ಅಂತ ಕೇಳಿದ್ರೆ ಮೈ ಮೇಲೆ ಬಟ್ಟೆ ಇಲ್ಲ, ನಗ್ನವಾಗಿ ಅವರು ಆ ಹದಿಹರೆಯದ ಹೆಣ್ಮಕ್ಳು ನಗ್ನವಾಗಿ ಸಿದ್ಧಲಿಂಗ ಮಹಾರಾಜರಿಗೆ ಸ್ನಾನ ಮಾಡಿಸ್ಬೇಕು. ಅವಾಗ ಸಿದ್ಧಲಿಂಗ ಮಹಾರಾಜರು ಕೂಡ ಸಾಮಾನ್ಯವಾಗಿ ಅವರು ಕೂಡ ನಗ್ನ ಆಗಿರಬೇಕು ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನು ನಡೀತು ಪವಾಡ ಅಂತ ಕೇಳಿದ್ರೆ ಆ ಹೆಣ್ಮಕ್ಳಂತೂ ನಗ್ನವಾಗಿ ತಾಯಿ ಸ್ವರೂಪದಲ್ಲಿರ್ತಕ್ಕಂಥ 3 ಹೆಣ್ಮಕ್ಳು, ಹೌದು ತ್ರಿಮೂರ್ತಿಗಳ ಜಗಜ್ಜನನಿ ಆಗಿರ್ಬೋದು ಅಥವಾ ಲಕ್ಷ್ಮಿ ಆಗಿರ್ಬೋದು, ಪಾರ್ವತಿ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು. ಈ ಅರ್ಥದಲ್ಲಿ ಸಿದ್ಧಲಿಂಗ ಮಹಾರಾಜರು ತಾವು ಏನಾಗ್ತಾರೆ ಅಂತ ಕೇಳಿದ್ರೆ ಅಲ್ಲಿ ಆ 3 ಜನ ಹೆಣ್ಮಕ್ಳು ಸ್ನಾನ ಮಾಡಿಸುವಾಗ ನಾವು ಹೆಂಗೆ ತಾಯಿ ಸಣ್ಣ ಕೂಸಿಗೆ ನೆತ್ತಿಗೆ ಎಣ್ಣೆ ಹಾಕಿ ಎರಿತಾಳ, ಇಲ್ಲಿ ಆ ಕೂಸಿನ ರೂಪವನ್ನು ಸಿದ್ಧಲಿಂಗ ಮಹಾರಾಜರು ತಾಳಿದ್ರು ಅಂತ ಕೇಳಿದ್ರೆ ಇದು ಅದ್ಭುತವಾದಂಥ ಪವಾಡ ಅನ್ನೋದ್ರಲ್ಲ 2 ಮಾತಿಲ್ಲ. ಅದು ಕೇವಲ ಅವರು ಬದುಕಿರುವಾಗೆ ಪವಾಡಗಳನ್ನು ಮಾಡಿದ್ರು ಅನ್ನುವಂಥದ್ದು ಮುಖ್ಯ ಅಲ್ಲ. ಶರಣರಿಗೆ ಮರಣವೇ ಮಹಾನವಮಿ. ಶರಣರು ಅವರು ಲಿಂಗೈಕ್ಯರಾದ ಬಳಿಕನೂ ಕೂಡ ಅವ್ರ ಪವಾಡಗಳು ನಡೆದಾಗ ಮಾತ್ರ ಅದು ನಿಜವಾದಂಥ ಶರಣರ ಶಕ್ತಿ ಗೊತ್ತಾಗ್ತದೆ ಅನ್ನೋದಕ್ಕೆ ಇಲ್ಲಿ ಸಿದ್ಧಲಿಂಗ ಮಹಾರಾಜರ ಒಂದು ಶ್ರೀಮಠದಲ್ಲಿ ಸಿದ್ದರಾಮಗೌಡರು ಅಂತ ಹೇಳಿ ಸೇವಾ ಮಾಡ್ತಿದ್ರು. ಮೊದಲೇ ಅವರೇ ಒಂದು ಹೇಳಿದಂಥದ್ದು ಪ್ರಸಂಗ ನಡೆದದ್ದು ಏನು ಅಂತ ಕೇಳಿದ್ರೆ ನಮ್ಮಲ್ಲಿ ಒಂದು ಮಠದಲ್ಲಿ ಅಂಬಾರಿ ಅಂತ ಹೇಳಿ, ಅದು ಅಂಬಾರಿ ಅಂತ ಕೇಳಿದ್ರೆ ಜೋಳ ಸಂಗ್ರಹ ಮಾಡ್ತಕ್ಕಂಥ ಒಂದು ಸ್ಥಳ. ಆ ಜೋಳ ಹೆಚ್ಚಾದವು ಅಂದರೆ ಅಥವಾ ಅಲ್ಲಿ ಆಳಿಗೆ ಅಥವಾ ಕೂಲಿಯವರಿಗೆ ಕೊಡಬೇಕಾಯ್ತು ಅಂತ ಕೇಳಿದ್ರೆ ಆ ಜೋಳ ನಮ್ಮ ಸೋಮವಾರ ದಿವಸ ನಮ್ಮಲ್ಲಿ ಬಜಾರಾಗ್ತದೆ, ಆ ಸಂತೆಯಲ್ಲಿ ಮಾರ್ತಕ್ಕಂಥ ಒಂದು ಪದ್ಧತಿಯ ಮಠದಿಂದ. ಅವಾಗೆಲ್ಲ ಜೋಳ ಮಾರಿರ್ತಾರೆ, ಒಂದು ಸ್ವಲ್ಪ ಇರ್ತವೆ, ಸ್ವಲ್ಪ ಅಂದರೆ ಚೀಲ 2 ಚೀಲ ಇರ್ಬೋದು. ಅದೊಂದು ಬಹುಶಃ ಒಂದು 60-70 ಚೀಲ ಹಿಡಿಬೇಕಾದಂಥ ಅಂಬಾರಿ, ದೊಡ್ಡದಂಥ ಅಂಬಾರಿ ಒಂದು 2-3-4 ಚೀಲ ಇರಬೇಕು, ಅಷ್ಟೇ ಒಂದು ಗೇಣು ತೆಳಗೆ ಹತ್ಯವ ಅಂಥೇಳಿ ಆ ಸಿದ್ದರಾಮಗೌಡರು ತಮ್ಮ ಭಾಷೆಯಲ್ಲಿ ಆಳುಗಳಿಗೆ ಹೇಳಿ, ಏನೋ ಮಲ್ಲಪ್ಪ ಅವು ಒಂದು 2-3 ಚೀಲ ಇರಬೇಕು, ನಮ್ಮ ದಾಸೋಹಕ್ಕೆ ಬೇಕಾಗ್ತದೆ, ಇನ್ನೇನು ಮಾರಬೇಡ, ಮತ್ತು ಕೂಲಿಯವ್ರಿಗೆ ಹಾಕಬೇಕಲ್ಲ, ಏನು ಪ್ರಸಂಗ ಬತ್ತು ಅಂತ ಹೇಳೋ ಸ್ವಲ್ಪ ಚಿಂತೆ ಮಾಡಿ ಎಷ್ಟವು ಇನ್ನೂ ಸ್ವಲ್ಪ ನೋಡಿರ್ಬಾ, ಇನ್ನೊಂದು ಚೀಲ 2 ಚೀಲ ಹೆಚ್ಚಿಗೆ ಹೊಣ್ತಾವೆ ನೋಡೋಣ ಅಂಥೇಳಿ ಆ ಆಳಿಗೆ ಹೋಗಿ ತೋರಿಸಿದಾಗ ಆ ಜೋಳ ಹೆಂಗಾಗಿತ್ತು ಅಂತ ಕೇಳಿದ್ರೆ ಆ 2-3 ಚೀಲ ಇರಬೇಕಾದಂಥ ಜೋಳ ಅದು 100 ಚೀಲ ಆಗಿ ಅಂಬಾರಿ ಮೇಲೆ ಕೈ ಹಾಕಿದ್ರೆ ಮೇಲೆ ಹತ್ತಿದ್ದು ಅಂತ ಕೇಳಿದ್ರೆ ಇದಕ್ಕಿಂತಲೂ ಅದ್ಭುತವಾದಂಥ ಪವಾಡ ಇನ್ನೊಂದಿಲ್ಲ. ಅದು ನಾವು ಮತ್ತೆ 1969ರಲ್ಲಿ ಒಂದು ಪ್ರಸಂಗ ನಡೆದು ಹೋಗ್ತದೆ. ಅಲ್ಲಿ ಭರ್ಜರಿಯಾಗಿ 1969ರಲ್ಲಿ ಲಕ್ಷದ ಮೇಲೆ 96,000 ಇಷ್ಟಲಿಂಗ ಪೂಜೆಯ ತಯಾರಿ ನಡೆದಿರ್ತದೆ ಬಂತನಾಳದ ಲಿಂಗೈಕ್ಯ ಸಂಗಮ ಮಹಾಸ್ವಾಮಿಗಳ ಉಸ್ತುವಾರಿಯಲ್ಲಿ. ಆವಾಗ ಒಂದು ಪ್ರಸಂಗ ನಡೀತದೆ. ಏನು ನಡೀತದೆ ಅಂತ ಕೇಳಿದ್ರೆ ಯಾವ್ಯಾವ ಭಕ್ತರು ಏನೇನು ತಂದು ಕೊಡ್ತಿದ್ರು, ಕೇವಲ 10 ರೂಪಾಯಿ ಕೊಟ್ಟರು ಕೂಡ ಇಲ್ಲಿ ಪಾವತಿ ತೊಗೊಂಡು ಹೋಗ್ತಿದ್ರು. ಒಂದು ದಿವಸ ರಾತ್ರಿ ಏನಾಗ್ತದೆ ಅಂತ ಕೇಳಿದ್ರೆ ಸಿದ್ಧಲಿಂಗ ಮಹಾರಾಜರು ಶ್ರೀಮಠಕ್ಕೆ ಬಂದು ಒಂದು ಲಾರಿ ಬೆಲ್ಲ ಇಳಿಸ್ತಾರೆ. ಬೆಲ್ಲ ಇಳಿಸಿ ಆ ಸಿದ್ದರಾಮಗೌಡರಿಗೆ ಎಬ್ಬಿಸ್ತಾರೆ. ಎಬ್ಬಿಸಿ ಬೆಲ್ಲ ಕೀಲಿ ತೆಗೆದು ಆ ರೂಮ್ ತೆಗೆದು ಬೆಲ್ಲ ಇಳಿಸ್ತಾರೆ. ಆ ಬೆಲ್ಲ ಇಳಿಸಿ ನಾವು ಈ ಊರವ್ರು ಅದೀವಿ, ಇಷ್ಟು ಅದೀವಿ, ಮತ್ತು ನಾವು ಪ್ರಸಾದ ಕೊಡ್ರಿ ಅಥವಾ ನಮಗೆ ರೆಸಿಟ್ ಹೆಸರು ಬರ್ಕೋರಿ ಅಂತ ಏನೂ ಕೇಳೋದಿಲ್ಲ. ಸಿದ್ಧಲಿಂಗ ಮಹಾರಾಜರು ಆ ಒಂದು ಶ್ರೀಮಠದಲ್ಲಿ ಎಂಥವು ನಡೀತವ ಅಂತ ಕೇಳಿದ್ರೆ ಮುಂಜಾನೆ ಎದ್ದು ಸಿದ್ದರಾಮಗೌಡರು ನೆನಪಾಗ್ತವೆ, ಹೌದಲ್ಲ ರಾತ್ರಿ ಬಂದು ಬೆಲ್ಲ ಇಳಿಸೋರು ಖರೆ, ಯಾವ ಊರವ್ರು ಅಂತ ಕೇಳಲಿಲ್ಲ, ಮತ್ತು ಅವರು ಪಾವತಿ ಬೇಡಲಿಲ್ಲ, ಹೆಚ್ಚಿನ ಮಾತಿಲ್ಲ, ರೂಮ್ ತೋರಿಸಿರಿ ಅಂದು ರೂಮ್ ತೋರಿಸಿನಿ, ನನಗೂ ಮೂಕ್ ಆಗಿರಿ, ನನಗೆ ಮುಂದಿಂದ ಏನೂ ಹೊಳಿಲಿಲ್ಲ, ಅಷ್ಟೇ ಆ ರೂಮ್ ತುಂಬಿ ಒಂದು ಬೆಲ್ಲ ಇಳಿಸೋದ್ ಬಳಿಕ ರೂಮ್ ಕೀಲಿ ಹಾಕೊಂಡ್ಬಂದಿದ್ದೀನಿ, ಮುಂದಿನ ಏನು ನನಗೆ ಗೊತ್ತಿಲ್ಲ ಅಂಥೇಳಿ ಚಿಂತೆ ಮಾಡ್ಕೊತ ನಾನು ಏನು ತಪ್ಪು ಮಾಡಿದೆ ಅಂತಂದಾಗ ಆ ಸಿದ್ದರಾಮಗೌಡರಿಗೆ ಒಂದು ನೆನಪಾಗ್ತದೆ. ಏನು ನೆನಪಾಗ್ತದೆ ಅಂತ ಕೇಳಿದ್ರೆ ಸಿದ್ಧಲಿಂಗ ಮಹಾರಾಜರು ಆಗಾಗ ಹೇಳ್ತಿವ್ರಂತ, ಏನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಈ ಕ್ಷೇತ್ರದಲ್ಲಿ ಎಂಥದ್ದು ಬೇಕೋ ಅಂಥ ಅದ್ಭುತವಂತ ದೊಡ್ಡ ಕಾರ್ಯಕ್ರಮ ನೀವು ಹಮ್ಮಿಕೊಳ್ರಿ, ಆಯಾ ಪ್ರಸಂಗದಲ್ಲಿ ಯಾವ ಪ್ರಸಂಗದಲ್ಲಿ ಅದರ ಅವಶ್ಯಕತೆ ಇರ್ತದೆ ನಾನು ಆಗಾಗ ಬರ್ತಾ ಇರ್ತೀನಿ ಅಂತ ಕೇಳಿದ್ರೆ ಆ ಬೆಲ್ಲ ಸಾಕ್ಷಾತ್ ಸಿದ್ಧಲಿಂಗ ಮಹಾರಾಜರ ಪ್ರಸಾದಕ್ಕೆ ಬೆಲ್ಲ ಸಿದ್ಧಲಿಂಗ ಮಹಾರಾಜರೇ ತಂದು ಕೊಟ್ಟಾರು ಅನ್ನುವಂಥದ್ದು ನಮ್ಮ ಜನರಲ್ಲಿ ಜನಜನಿತ. ಇನ್ನೊಂದು ಹೇಳ್ಬೇಕಂತ ಕೇಳಿದ್ರೆ ಮೊನ್ನೆ ನಡೆದಂಥ ಒಂದು ಪ್ರಸಂಗ, ಆ ಮಗು ಸಾತ್ವಿಕ್ ಅನ್ನುವಂಥ ಮಗುವಿನ ಎಂಥ ಪವಾಡ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಆದಾಗೂ ಕೂಡ ಹೇಳಕ್ಕೆ ಬಯಸ್ತೀನಿ. ಏನಾಗಿದೆ ಅಂತ ಕೇಳಿದ್ರೆ ಆ ಮಗು ಕೇವಲ 2 ವರ್ಷದ ಮಗು, ಆ ಕೊಳವೆ ಬಾವಿಯಲ್ಲಿ ಯಾವುದೇ ಕೊಳವೆ ಬಾವಿಯಲ್ಲಿ 2 ವರ್ಷದ ಮಗು ಬಿತ್ತು ಅಂದರೆ ಅದು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿರ್ಣಯ ಮೊದಲೇ ತೊಗೊಂಡಿರ್ತೀವಿ ಜನ. ಆದರೆ ಈ ಕ್ಷೇತ್ರ ಸಿದ್ಧಲಿಂಗ ಮಹಾರಾಜರ ಮಹಿಮೆ ಹೆಂಗದ ಅಂತ ಕೇಳಿದ್ರೆ ಸರ್ಕಾರಿ ಅಧಿಕಾರಿಗಳು, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ಬೋದು ಅಥವಾ ಎ.ಸಿ. ಆಗಿರ್ಬೋದು, ಜಿಲ್ಲಾ ಆಡಳಿತನೇ ಬಂದು ನಿಂತಿರ್ತದೆ. ಯಾವ್ಯಾವ ಪ್ರಸಂಗಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ದು ಅವರು ಒಂದು ಯಾಂತ್ರಿಕ ರೀತಿಯಲ್ಲೇ ಮಾಡ್ತಾರೆ. ಅದ್ರ ಜೊತೆ ಇಲ್ಲೇ ನಡೆದಿತ್ತು ಅಂತ ಕೇಳಿದ್ರೆ ಯಾರು ಕಿವಿಗೆ ಬೀಳ್ತದೆ, ಆ ಸಾತ್ವಿಕ ಆ ಕೊಳವೆ ಬಾವಿಯಲ್ಲಿ ಬಿದ್ದಾನಂತ ಯಾರಿಗೆ ಕಿವಿಗೆ ಬೀಳ್ತದೆ ಅವರೆಲ್ಲ ಒಂದೇ ಬೇಡಿಕೆ ಏನು ಅಂತ ಕೇಳಿದ್ರೆ ಸಿದ್ಧಲಿಂಗ ಮಹಾರಾಜ ಕ್ಷೇತ್ರದಲ್ಲಿ ಅದು
ಒಂದು ಪವಾಡ ನಡೆದು ಹೋಗಬೇಕು, ಸಿದ್ಧಲಿಂಗ ಮಹಾರಾಜರು ಆ ಮಗುವಿಗೆ ಓಡಿಸಬೇಕು ಅಂಥೇಳಿ. ಅಷ್ಟೇ ಅಲ್ಲ, ಕೆಲವೊಂದು ಹುಡುಗರು ಬಂದು, ಚಿಕ್ಕ ಮಕ್ಕಳು ಬಂದು ಸಿದ್ಧಲಿಂಗ ಮಹಾರಾಜರ ಮುಂದೆ ಭಜನೆ ಮಾಡಿ, ಮಂಗಳಾರತಿ ಮಾಡಿ, ಕರ್ಪೂರಾರತಿ ಮಾಡಿ ಬೇಡ್ಕೊಂಡು, ಹೆಣ್ಮಕ್ಳು, ಊರು ಪರವರವರು, ಅಷ್ಟೇ ಅಲ್ಲ ಯಾರು ಟಿ ವಿಯಲ್ಲಿ ಕೇಳಿರ್ತಾರೆ ಅವರು ಕೂಡ ಸಿದ್ಧಲಿಂಗ ಮಹಾರಾಜರನ್ನು ಬೇಡ್ಕೋತಾರೆ. ಏನು ಸಿದ್ಧಲಿಂಗ ಮಹಾರಾಜರೇ, ಇಲ್ಲಿ ಪುಣ್ಯಕ್ಷೇತ್ರದ ಪವಾಡ ಪುರುಷ ಅಂತ ಹೆಸರುವಾಸಿಯಾಗಿದ್ರಿ, ಈ ಮಗುವಿಗೆ ನೀವು ರಕ್ಷಣೆಯನ್ನು ಕೊಟ್ಟಾಗ ಸಾರ್ಥಕ ಆಗ್ತದೆ ನಮ್ಮ ನಂಬಿಕೆ ಅಂತ ಹೇಳಿ ಅವ್ರು ಅನಿಸ್ಕೊಂಡಾಗ, ಯಾರ ನಂಬಿಕೆಯನ್ನು ಸಿದ್ಧಲಿಂಗ ಮಹಾರಾಜರು ಹುಸಿ ಮಾಡಲಿಲ್ಲ, ಆ ಮಗು ಸುರಕ್ಷಿತವಾಗಿ ಜೀವಂತ ಹಾಗೆ ಬಂತು ಅಂತ ಕೇಳಿದ್ರೆ, ಅದಕ್ಕೆ ಆ ಡಾಕ್ಟರ್ ಹೇಳ್ತಿದ್ರು ಒಂದು ಪ್ರಸಂಗ ಇಲ್ಲೇನು ಅಂತ ಕೇಳಿದ್ರೆ, ಹೆಂಗೆ ಮನುಷ್ಯನ ಪ್ರಯತ್ನ ಮೀರಿ ಪವಾಡಗಳು ನಡೀತವೆ ಅನ್ನೋದಕ್ಕೆ ಡಾಕ್ಟ್ರೇ ಏನು ಹೇಳಿದ್ರು, ಬಂತನದಲ್ಲಿ ವೃಷಭಲಿಂಗ ಮಹಾಸ್ವಾಮೀಜಿಯವರು, ಡಾಕ್ಟರ್ ವೃಷಭಲಿಂಗ ಮಹಾಸ್ವಾಮೀಜಿಯವರು ಮಧ್ಯರಾತ್ರಿಯಲ್ಲೇ ಆ ಒಂದು ಕ್ರಿಯೆಯಲ್ಲಿ ಭಾಗವಹಿಸಿ ಅವರಿಗೆಲ್ಲ ಸಮಾಧಾನ ಹೇಳಿ ಹೋಗಬೇಕು, ಧೈರ್ಯ ಹೇಳಿ ಹೋಗಬೇಕು ಅಂತ ಬಂದಿದ್ದರು. ಆವಾಗ ಆ ಮಗುವಿನ ಶಂಕರಲಿಂಗ ಮುಜುಗೊಂಡ ಅನ್ನುವಂಥ ಅಜ್ಜ ಮತ್ತು ಅಜ್ಜಿ ಬಂದು ಅಪ್ಪಗಳ ಮುಂದೆ ಪೂಜ್ಯರ ಮುಂದೆ ಬಂದು ನಮಸ್ಕಾರ ಮಾಡಿ ದುಃಖ ಮಾಡ್ತಾರೆ. ಆವಾಗ ಆ ಮಹಾತ್ಮರು ಸಿಟ್ಟಿಗೆ ಬಂದಂಗೆ ಅಂದ್ರೆ ಭಾಳ ಗಂಭೀರವಾಗಿ, ಎಳ್ಳಕ್ಕೆ ಹೋಗ್ಬೇಡ್ರಿ, ಮುಂಜಾನೆ ನಗಿರಿ ಅಂತ ನೀವು, ಮುಂಜಾನೆ ಪೇಡೆ ಹಚ್ಚಬೇಕಾಗ್ತದೆ, ಎಳ್ಳಕ್ಕೆ ಹೋಗ್ಬೇಡ್ರಿ, ಸಿದ್ದಪ್ಪ ಮತ್ತೆ ಕಾಯ್ದಾನ ಹೋಗ್ರಿ ಅಂಥೇಳಿ ಹೇಳುವಾಗ ಆ ಒಂದು ಪವಾಡ ನಡೆದು ಹೋಯ್ತು. ಆ ಮಗು ಸುರಕ್ಷಿತವಾಗಿ ಹೊರಗೆ ಬಂತು. ಆವಾಗ ವೈದ್ಯಕೀಯ ಸಲಹೆಗಾರರು ಕೂಡ, ಅಂದಾಜು ಮಾಡೋರು ಕೂಡ ಏನಂದಿರು ಅಂತ ಕೇಳಿದ್ರೆ, ಅದಕ್ಕೆ ಹೇಳ್ತಾರೆ, ಆ ಮಗು ವೈದ್ಯಕೀಯ ವಿಚಾರಗಳು ಅವೆಲ್ಲ 12 ಗಂಟೆಗಳಕ್ಕಿಂತಲೂ ಹೆಚ್ಚಿಗೆ ಒಂದು ಮಗು, ಒಂದು ಜೀವಿ ತಲೆ ಕೆಳಗಾಗಿ ನಿಂತು ಅಂದರೆ ಅದು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ರಿಪೋರ್ಟ್ ಅವರೇ ಕೊಟ್ಟಾಗ, ಅವರನ್ನು ಕೂಡ ಬಂತನಾಳದ ವೃಷಭಲಿಂಗ ಮಹಾಸ್ವಾಮೀಜಿಯವರು ಏನು ಹೇಳಿದರು, ಅನ್ಬೇಡ್ರಿ ಹಂಗೆಲ್ಲ, ಅದು ಬೇರೆ ಕಡೆ ನಿಮ್ಮದೆಲ್ಲ, ಇಲ್ಲಿ ಅದು ನಡೆದಿಲ್ಲ ಅಂತ ಹೇಳಿ ಎಷ್ಟು ಗಟ್ಟಿಯಾಗಿ ಹೇಳಿದ್ರು ಅಂತ ಕೇಳಿದ್ರೆ, ಆ ಸಿದ್ಧಲಿಂಗರ ಮಹಾರಾಜರ ಅಪ್ಪಣೆ ಆಶೀರ್ವಾದ ಆಗಿದೆ ಅನ್ನುವಂಥ ಅರ್ಥದಲ್ಲಿ ಅದು ಬೆಳಗ್ಗೆ ನಮ್ಗೆ ನಿಮ್ಗೆ ಅಥವಾ ಜಗತ್ತಿಗೆ ಸಿದ್ಧಲಿಂಗ ಮಹಾರಾಜರ ಶಕ್ತಿ ಎಂಥದ ಅವರನ್ನು ಬೇಡ್ಕೊಂಡಾಗ ನಾವು ಎಂಥ ಒಂದು ಸಂಕಷ್ಟದಲ್ಲಿ ಇದ್ರೂ ಕೂಡ ಸಿದ್ಧಲಿಂಗ ಮಹಾರಾಜರು ಪಾರು ಮಾಡ್ತಾರೆ ಅನ್ನೋದಕ್ಕೆ ಆ ಮಗುವಿನ ಒಂದು ಉದಾಹರಣೆಯೇ ಸಾಕು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮಗೂ ಕೂಡ ಬೇರೆ ಹೇಳೋದು ಬೇಕಾಗಿಲ್ಲ, ತಮಗೇನೋ ಇಷ್ಟಾರ್ಥ ಸಿದ್ಧಿಗಳು ಮಾಡ್ತೀರಿ, ಈಗೆಲ್ಲ ಇಲ್ಲಿ ಬಂದು ಅವ್ರು ಬೇಡ್ಕೊಂಡು ಹೋಗಿರ್ತಾರೆ, ಅವರೆಲ್ಲ ಸಂಕಲ್ಪಗಳು ಸಿದ್ಧಿ ಆಗಿರ್ತವೆ. ಆಮೇಲೆ ಬಂದು ಅವ್ರು ಹೇಳ್ತಿರ್ತಾರೆ, ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಏನು ಹೇಳ್ರಿ, ನಮ್ಮ ಸಿದ್ಧಲಿಂಗ ಮಹಾರಾಜರಿಗೆ ಬೇಡ್ಕೊಂಡಿವಿ, ಅದು ನಮ್ಗೆ ನಡೆಸ್ಕೊಟ್ಟಾನ, ಅದಕ್ಕೆ ನಾವು ಇಲ್ಲಿ ದೇಣಿಗೆಯನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು. ನಾವು ಏನು ಹೇಳ್ತೀವಿ, ಕಮಿಟಿಯವ್ರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಕೊಡವ ಸಿದ್ದಪ್ಪ ಮುಚ್ಚೆ ತಗೊಳ್ಳೋರು ನೀವು ಅದರಿ, ಆ ಭಕ್ತಿಯನ್ನು ಮುಟ್ಟಿಸ್ಬೇಕಾದವರು ನೀವು ಅದರಿ, ನಡು ಏನು ಅಂತ ಕೇಳಿದ್ರೆ ನಾವು ಪೋಸ್ಟ್ಪೋನ್ ಕೆಲಸ ಮಾಡಿ ಸೇವೆ ಮಾಡಿ ಪುನೀತರಾಗುವಂಥ ಅಷ್ಟೇ ಕೆಲಸ ಅನ್ನುವಂಥ ಭಾವ ಕೂಡ ಈ ಕಮಿಟಿಯವರಲ್ಲಿ ಅದ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಇದಕ್ಕೆಲ್ಲ ಈ ಪುಣ್ಯಕ್ಷೇತ್ರ ಇಂಥ ಪೌಢ ಪುರುಷರ ಪುಣ್ಯಕ್ಷೇತ್ರಗಳಾಗಿರೋದ್ರಿಂದ ಇದನ್ನು ಕಾಪಾಡ್ಕೊಂಡು ಹೋಗುವಂಥ ಜವಾಬ್ದಾರಿ ತಮ್ಮೆಲ್ಲರ ಸಹಕಾರ ಮತ್ತು ತನುಮನ ಧನದ ಸೇವೆಯನ್ನು ಕೂಡ ಇಲ್ಲಿ ಅದ್ಭುತವಾಗಿ, ನಾವು ಯಾವ ಮಾರ್ಕೆಟ್ಗೆ ಹೋಗೋದಿಲ್ಲ, ದಾಸಕ್ಕೆ ಹೋಗ್ತೀವಿ ಅಂದರೆ ಯಾವ ಮಾರ್ಕೆಟ್ಗೆ ಹೋಗಿ ಯಾವ ಅಡ್ತಿಗೆ ಹೋಗಿ ಒಂದು 10 ಕ್ವಿಂಟಲ್ ಗೋಧಿ ತರಂಗಿಲ್ಲ, ಯಾವ ಅಂಗಡಿಗೆ ಹೋಗಿ ಒಂದು 10 ಕ್ವಿಂಟಲ್ ಅಕ್ಕಿ ತರಂಗಿಲ್ಲ. ಅಕ್ಕಿ ಬರೋದು, ಗೋಧಿ ಬರೋದು, ಬೆಲ್ಲ ಬರೋದು ಅಷ್ಟೇ. ಯಾಕೆ ಕಾಯಿಪಲ್ಯ ಕೂಡ ರೈತರು ತಮ್ಮ ಹೊಲ್ದಾಗ ಏನು ಪ್ರಥಮ ಬೆಳೆ ಬೆಳೆದಿರ್ತಾರೆ, ಯಾರೋ ಯುವಕರೆಲ್ಲ ಪ್ರಥಮ ನೌಕರಿ ಪಗಾರ ಏನು ಇರ್ತದೆ ಅದು ಸಿದ್ಧಲಿಂಗ ಮಹಾರಾಜರಿಗೆ ದಕ್ತದೆ, ಇಲ್ಲೇ ತಂದು ಸಲ್ಲಿಸ್ತಾರೆ. ಆಮೇಲೆ ಯಾರಾದರೂ ಹೊಲದಲ್ಲಿ ಹೊಸ ಬೆಳೆ ಮಾಡಿದ್ರೂ ಕೂಡ ಅದು ಸಿದ್ಧಲಿಂಗ ಮಹಾರಾಜರ ಮಹಾದಾಸೋಹಕ್ಕೆ ಮುಟ್ಟಿಸ್ತಾರೆ. ಅದು ಹೆಂಗದ ಅಂತ ಕೇಳಿದ್ರೆ, ಕೆರೆ ನೀರನ್ನು ಕೆರೆಯಾಗಿ ಚೆಲ್ಲಿದ್ದು, ಭಕ್ತರಿಂದ ಏನು ಬಂದಿರ್ತದೆ ಅದು ಭಕ್ತರಿಗೆ ಇಲ್ಲಿ ಉಣಬಡಿಸುವಂಥ ಕೆಲಸ ಮಾತ್ರ ಕಮಿಟಿಯವರು ಶ್ರೀಮಠದವರು ಮಾಡ್ತಿದ್ದ ಇದ್ದೀವಿ ಅನ್ನೋಂಥ ವಿಚಾರವನ್ನು ತಿಳಿಸಿ, ಈ ಕ್ಷೇತ್ರಕ್ಕೆ ಆಗಾಗ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಲ್ಲಿ ಒಂದು ಶ್ರೀಮಠದ ಪರವಾಗಿ ಒಂದು ವಿನಂತಿ ಏನು ಅಂತ ಕೇಳಿದ್ರೆ, ಈ ಲೋಕವನ್ನೇ ಬೆಳಗಿದಂಥ ಸಿದ್ಧಲಿಂಗ ಮಹಾರಾಜರು ಈ ನಾಡನ್ನು ಜ್ಞಾನದ ಜ್ಯೋತಿಯಿಂದ ಬೆಳಗಿದ ಸಂಗಮ ಶಿಷ್ಯೋಗಿಗಳು ಆಗಿ ಹೋದಂಥ ಈ ನೆಲದಲ್ಲಿ ಈ ಭೂ ಕೈಲಾಸ ಕೇವಲ ಕರ್ತೃಗದ್ದಿಗೆ ದರ್ಶನದಿಂದ ಪಾವನ ಆಗ್ತಕ್ಕಂಥ ನೀವುಗಳೆಲ್ಲ ಸಾವಿರಾರು ವರ್ಷಗಳವರೆಗೆ ಬಾಳ್ತಕ್ಕಂಥ ಈ ಶ್ರೀಮಠದ ನೂತನ ಕಟ್ಟಡ ಏನು ನಡೆದಿಲ್ಲ, ಅದರಲ್ಲಿ ತಮ್ಮ ಅಳಿಲು ಸೇವೆ. ಇಲ್ಲಿ ಬಹುಶಃ ನಾವು ಬೇರೆ ಕಡೆ ಹೋಗಿಲ್ಲ, ರೆಸಿಟ್ ಬುಕ್ಕ ಮಾಡಿಲ್ಲ. ಸಿದ್ಧಲಿಂಗ ಮಹಾರಾಜರು ಒಂದು ಮಾತು ಹೇಳೋಗ್ಯಾರ, ಏನು ಹೇಳೋಗ್ಯಾರ ಅಂತ ಕೇಳಿದ್ರೆ, ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಬಂದದ್ದನ್ನು ಬಳಸ್ಕೊಂಡು ಮಠ ಬೆಳೆಸುವಂಥ ಚಿಂತೆ ಒಂದು ಮಾಡಿದ್ರೆ ಸಾಕು ಅಂಥೇಳಿ ಈ ಕಮಿಟಿಯವರಾಗಲಿ, ಸದ್ಗುರು ಡಾಕ್ಟರ್ ವೃಷಭಲಿಂಗ ಮಹಾಸ್ವಾಮೀಜಿಯವರಾಗಲಿ ನಾವು ಈ ದಿಶೆಯಲ್ಲೇ ನಡೀತಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ, ಈ ಶ್ರೀಮಠಕ್ಕೆ ಆಗಾಗ ಬರ್ತಕ್ಕಂಥ ಸಕಲ ಭಕ್ತರಲ್ಲಿ ಒಂದು ವಿನಂತಿ ಏನು ಅಂತ ಕೇಳಿದ್ರೆ, ಇಂಥ ಕೆಲಸಗಳು, ಇಂಥ ಪವಿತ್ರವಾದಂಥ ಕಾರ್ಯಗಳು, ಈ ಕಟ್ಟಡ ಕಟ್ಟುವಂಥ ಕಾರ್ಯಗಳು ಬಹುಶಃ ಸಾವಿರಾರು ವರ್ಷಗಳಲ್ಲಿ ಒಂದು ಸಲ ಬರ್ತದೆ ಅನ್ನುವಂಥದ್ದು. ಏಕೆಂದರೆ 1933ರಲ್ಲಿ ಈ ಸಿದ್ಧಲಿಂಗ ಮಹಾರಾಜರು 1927ರಲ್ಲಿ ಲಿಂಗೈಕ್ಯರಾಗ್ತಾರೆ. ಅದು 33ರಲ್ಲಿ ಬಂತನಾಳದಲ್ಲಿ ಲಿಂಗೈಕ್ಯ ಸಂಗಮಬಸವ ಮಹಾಸ್ವಾಮಿಗಳು 1933ರಲ್ಲಿ ಪ್ರಥಮ ಅವ್ರ ಜೀವನದಲ್ಲಿ ಪ್ರಥಮ ಒಂದು ಆಧ್ಯಾತ್ಮಿಕ ಕಾರ್ಯ ಮಾಡಿದ್ದು ಅಂತ ಯಾವುದು ಅಂತ ಕೇಳಿದ್ರೆ, ಅದು 63 ಮಂಟಪ ಅಂತ ಇದೇ ಸ್ಥಳದಲ್ಲಿ ಮಾಡಿದ್ದು. ಅದರ ಸ್ಮರಣಾರ್ಥನೇ ಈ ದೇಗುಲ, ಈ ಗುಡಿಯನ್ನು ಕಟ್ಟಿದ್ದಾಗಿರ್ತದೆ. ಅದಾದ ಬಳಿಕ ಈಗ ಸುಮಾರು
ಅಂದಾಜು ಸಮೀಪ 100 ವರ್ಷಗಳ ಬಳಿಕ ಮತ್ತೆ ಸದ್ಗುರು ಸಿದ್ಧಲಿಂಗ ಮಹಾರಾಜರ ಈ ಗವಿ ಮೇಲೆ ಒಂದು ನೂತನವಾದಂಥ ಜೀರ್ಣೋದ್ಧಾರದ ಒಂದು ಕಟ್ಟಡ ನಡೀತಿದೆ. ಅದು ಮುಖಮಂಟಪ ಕೂಡ ಅಲ್ಲೇ ಒಂದು ಕಟ್ಟಡ ಸುಮಾರು 7-8 ಲಕ್ಷ ಕೋಟಿ ಖರ್ಚಿನಲ್ಲಿ ಈ ಒಂದು ಶ್ರೀಮಠದ ಕಟ್ಟಡ ನಡೆದಿದೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆಲ್ಲ ತಾವು ತನುಮನ ಧನದಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಂಡು ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಶರಣಾರ್ಥಿಗಳು.